ಇಟ್ಕೊಂಡಿದೀವಿ. ಇನ್ನು ಕೆಲವು ಅಡಿಕೆ ಗಿಡ ಏನೋ ಹೋದ್ರೆ ಇನ್ನು ಹಾಕಕ್ಕೆ ಇಟ್ಕೊಂಡಿದೀವಿ. ಆಮೇಲೆ ತೆಂಗು ಮಧ್ಯದಲ್ಲಿ ಏನಾದ್ರು ಒಂದು ಎರಡು ರಿಪೇರಿ ಬಂದ್ರೆ ಸ್ವಲ್ಪ ಸ್ಪೇರ್ ಇಟ್ಕೊಂಡಿರ್ತೀವಿ. ಅದೇ ರೀತಿ ಇದು ಜಟ್ರೋಪದ ಗಿಡ, ಇದನ್ನು ಸ್ಪೇರ್ ಇಟ್ಕೊಂಡಿದೀವಿ. ಪಪ್ಪಾಯ, ಆಮೇಲೆ ಅಲೋವೆರಾ, ಆಮೇಲೆ ಬೇರೆ ಬೇರೆ ನಮ್ಮ ಎಗ್ ಫ್ರೂಟು, ಕರಿಬೇವು, ಬಟರ್ ಫ್ರೂಟು, ಸೀಬೆ, ಆಮೇಲೆ ಇದು ಹನುಮಫಲ, ಆಮೇಲೆ ಲಿಂಬೆ, ಈ ರೀತಿ ಎಲ್ಲ ಇಲ್ಲಿ ತಂದು ಇಟ್ಕೊಂಡಿರ್ತೀವಿ. ಈ ವಾತಾವರಣಕ್ಕೆ ಸೆಟ್ ಆಗಿ 15-20 ದಿನ, ಅಟ್ಲೀಸ್ಟ್ 40 ದಿನ ಆದ್ರೂ ಈ ವಾತಾವರಣಕ್ಕೆ ಸೆಟ್ ಆಗ್ಬೇಕು. ಈಗ ನಾವೇನ್ ಮಾಡಿದೀವಿ ಅಂದ್ರೆ, ಕರ್ನಾಟಕದ ಕೆಲವು ಮೂಲೆಯಲ್ಲಿ ಅಂದ್ರೆ ಕೆಲವು ನಮ್ಮ ಮೈಸೂರು, ಹುಣಸೂರು, ಚಾಮರಾಜನಗರ, ಗುಂಡ್ಲುಪೇಟೆ, ಆಮೇಲೆ ಗೌರಿಬಿದನೂರು, ಈ ಏರಿಯಾಕ್ಕೆಲ್ಲ ಒಂದು 100 ಕಿಲೋಮೀಟರ್ಗೆ ಒಂದೊಂದು ನರ್ಸರಿಗಳನ್ನ ನಾವು ಪ್ಲಾಂಟೇಶನ್ ಮಾಡ್ಕೊಳ್ತಾ ಇದೀವಿ. ಯಾಕೆಂದ್ರೆ ಆಯಾ ಏರಿಯಾಕ್ಕೆ ಸಾಗಿಸ್ಬೇಕಾದ್ರೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ನಾವು ಅದೇ ಜಾಗದಲ್ಲಿ ಗಿಡಗಳನ್ನ ತಗೊಂಡೋಗಿರ್ತೀವಿ. ಮತ್ತೆ ನೀವು ಹೊಸದಾಗಿ ಎಲ್ಲಾದ್ರೂ ತಗೊಂಡೋಗಿ ನೀವು ಗಿಡ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ನಿಮ್ಮ ಜಮೀನಲ್ಲಿ ಒಂದು 48 ದಿನ ಇಟ್ಕೊಳ್ಬೇಕು. ಅದು ವಾತಾವರಣಕ್ಕೆ ಸೆಟ್ ಆಗ್ಬೇಕು. ಆವಾಗ ನಿಮ್ಗೆ ಅದು ಸೆಟ್ ಆಗ್ಬಿಡ್ತದೆ. ಆಮೇಲೆ ನೋಡಿ, ಇದೊಂದು ಅದ್ಭುತ. ಈ ಗೆಣಸು, ಇದು ಸಿಹಿ ಗೆಣಸು. ನಾವು ಇಷ್ಟಾಗಲ ಜಾಗದಲ್ಲಿ ಬರೀ ನಾವು ಏನ್ ಮಾಡಿದ್ದು, ನಿಮ್ಗೆ ಆ ಮೊದಲದು ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು. ಒಂದು ಇಷ್ಟುದ ಕಡ್ಡಿಯನ್ನ ಹಾಕಿದ್ದ ನಾವು. ಒಂದು ಇಷ್ಟುದ ಕಡ್ಡಿಯನ್ನ ಕಟ್ ಮಾಡಿ, ಒಂದಿಷ್ಟುದ ಕಡ್ಡಿಯನ್ನು 3-4 ಕಡ್ಡಿಯನ್ನ ಹಾಕಿದ್ದು. ಆ ಕಡ್ಡಿಯನ್ನು ಹಾಕಿ ಹೋದಾಗ ಮಾಲೀಕರು ಏನು ಎಲ್ಲಾ ಕಡೆನೂ ಮರ ಗಿಡ ಹಾಕಿದಿರಿ, ಗಿಡಗಳೆಲ್ಲ ಬಂದಿದೆ, ಇಲ್ಲಿ ಯಾಕೆ ಹಾಕಿಲ್ಲ ಅಂತ ಹೇಳ್ತಿದ್ರು. ಅದು ಗೆಣಸು ನೋಡಿ, ಹಾಕಿ ಈಗ ಒಂದು 75 ದಿನದಲ್ಲಿ ನೋಡಿ ಎಷ್ಟಾಗಲ ಕವರ್ ಆಗಿದೆ ಅಂತ ಹೇಳಿ. ನಿಮ್ಮ ತೋಟದಲ್ಲಿ ಒಂದ್ ಒಳ್ಳೆ ಮಲ್ಚಿಂಗ್ ಬರ್ಬೇಕು, ನಿಮ್ಗೆ ಕಳೆನೇ ಬರಬಾರ್ದು ಅಂದ್ರೆ ನೋಡಿ, ಈ ರೀತಿ ನೀವು ಗೆಣಸು ಬಳ್ಳಿಯನ್ನು ನಟ್ಕೊಳ್ಬೇಕು. ದೂರ ನಟ್ರು ಸಾಕು. ನೀವು ನೋಡಿ, ನಾವು ನಟ್ಟಿದೆ ಒಂದು 4-5 ಇದು ಇಷ್ಟಾಗಲ ಆಗಿದ್ದು. ಆಮೇಲೆ ಅರಿಶಿನ ಹಾಕೊಳ್ಬೇಕು. ಅರಿಶಿನ ಮತ್ತೆ ಸಿಹಿಗೆಣಸು ನಿಮ್ಗೆ ತಿನ್ನೋಕ್ಕೂ ಸಿಗ್ತದೆ, ಮತ್ತೆ ಎರಡನೇದು ಮಲ್ಚಿಂಗು ಆಗ್ತದೆ. ಮತ್ತೆ ದನಗಳಿಗೆ ಒಳ್ಳೆ ಮೇವು ಇದು, ಆಡುಗಳಿಗೂ ಕುರಿಗಳಿಗೂ ಒಳ್ಳೆ ಮೇವು. ಆ ಉದ್ದೇಶದಿಂದ ಇದನ್ನ ನೀವು ಹಾಕಕ್ಕೆ ಶುರು ಮಾಡಿ. ಇದನ್ನೆಲ್ಲ ಕೆಲವರು ವ್ಯಾಪಾರ ಅಂತ ಹೇಳಿ ಸೊಪ್ಪನ್ನೆಲ್ಲ ವ್ಯಾಪಾರ ಮಾಡ್ತಾರೆ. ಸದ್ಯಕ್ಕೆ ನೀವು ವ್ಯಾಪಾರ ಮಾಡೋದಕ್ಕಿಂತ ನಿಮ್ಮ ಜಮೀನಿಗೆ ಮಲ್ಚಿಂಗ್ಗೆ ಈ ತರ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬರುತ್ತೆ. ಇದ್ರ ಗೆಣಸು ಬರುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ ಅಂದ್ರೆ, ತೆಂಗಿನ ಗಿಡ ಎಲ್ಲ ಬಂದಾಗ ಇಲಿಗಳು ತೆಂಗಿನಕಾಯಿ ತಿನ್ನಕ್ಕೆ ಬರ್ತವೆ. ಹಾಗೆ ಇದಕ್ಕೆ ಗೆಣಸು ಸಿಕ್ಬಿಟ್ರೆ ಅದ್ಭುತವಾಗಿ ಗೆಣಸನ್ನು ತಿನ್ಕೊಂಡು ಅವು ತೆಂಗಿನಕಾಯಿಗೆ ನಮ್ಗೆ ತೊಂದರೆ ಕೊಡೋದಿಲ್ಲ. ಈ ರೀತಿ ಒಂದೊಂದು ಕಡ್ಡಿಯನ್ನ ನೀವು ಇಲ್ಲಿ ಹಾಕೊಳ್ಬಹುದು. ಇಲ್ಲಿ ನೋಡಿ, ಇದು ಬಾಳೆ ಯಾವ ರೀತಿ ಬಂದಿದೆ ನೋಡಿ, ಬಾಳೆನೂ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಮರಗೆಣಸಿಗೆ, ಇಲ್ಲಿ ಮರಗೆಣಸನ್ನು ಹಾಕಿದೀವಿ. ಇದು ಮರಗೆಣಸು, ಇದು ಇದು ಮರಗೆಣಸು ಒಂದು ಕಡ್ಡಿ ಹಾಕಿದೀವಿ. ಮರಗೆಣಸು ಇದೆ ಇಲ್ಲಿ. ಆಮೇಲೆ ಇಲ್ಲಿ ಅರಿಶಿನ, ಇಲ್ಲಿ ಮರಗೆಣಸು. ಆಮೇಲೆ ಇಲ್ಲಿ ಮನೆ ಮುಂದ್ಗಡೆ ಇರ್ಲಿ ಅಂದ್ಬಿಟ್ಟು ಮೈಸೂರು ಮಲ್ಲಿಗೆನ ಹಾಕೊಂಡಿದೀವಿ. ಇಲ್ಲಿ ಮೈಸೂರು ಮಲ್ಲಿಗೆ ಎಲ್ಲ ಇದೆ. ಆಮೇಲೆ ಒಂದೆರಡು ಬದನೆ ಗಿಡನೂ ಇದೆ. ಮನೆ ಮುಂದೆ ಕೆಲಸ ಮಾಡೋರಿಗೆ ಏನೋ ಬೇಕಾಗುತ್ತೆ. ಆಮೇಲೆ ಟೊಮೆಟೊ ಇದೆ. ಆಮೇಲೆ ಇಲ್ಲೆಲ್ಲ ಬಸಳೆ ಒಂದು ಅದ್ಭುತವಾದ ಒಂದು ಇದು ನೋಡಿ. ಬಸಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು 40 ದಿನನೂ ಆಗಿಲ್ಲ ಇದು ಆಮೇಲೆ ಹಾಕಿದ್ ನಾವು. ಈ ತರ ಬಸಳೆ ಹಿಂಗ್ ಬಂದ್ರೆ ನೀವು ಹಿಂಗ್ ಕುಡಿ ತುಳ್ಕೊಂಡು ಸಾಕು. ಪ್ರತಿದಿನ ನಿಮ್ಮ ಮನೆಯಲ್ಲಿ ಎಲ್ಲಾರು ಸೇರಿ ಇಷ್ಟನ್ನ ಸಾಂಬಾರ್ಗೆ ಹಾಕೊಂಡು ತಿಂದ್ರೆ ಸಾಕು. ಕೊರಳು ಎರಡೂ ಕ್ಲೀನ್ ಆಗ್ತದೆ. ಆಮೇಲೆ ನೋಡಿ, ಇದೆಲ್ಲ ಬಸಳೆ, ಇಲ್ಲೆಲ್ಲ ಎಷ್ಟು ಬಸಳೆಯನ್ನು ಚಪ್ರ ಹಾಕಿ ಹಬ್ಬಿಸ್ತೀರೋ ಅಷ್ಟು ಚೆನ್ನಾಗಿ ಬರ್ತದೆ. ಮತ್ತೆ ಕುಡಿಯನ್ನ ಯಾವಾಗ ಎಷ್ಟು ಕಟ್ ಮಾಡ್ತಾ ಇರ್ತೀರೋ ಅದಷ್ಟು ಚೆನ್ನಾಗಿ ಒಡೆದು ಬರ್ತದೆ. ಅದು ಭಾರಿ ಒಳ್ಳೇದು. ಇಲ್ಲಿ ಹಾಕೊಂಡಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಗೆಣಸು ಒಂದು ಪೀಸ್ ಹಾಕಿದೀವಿ. ಏನಿಲ್ಲ, ನೀವು ಒಂದು ಗೆಣಸನ್ನ ಹಿಂಗೆ ಕಟ್ ಮಾಡ್ಬಿಟ್ಟು, ನೂಲ್ನ ಇಷ್ಟು ಕಟ್ ಮಾಡ್ಬಿಟ್ಟು, ಇಲ್ಲಿ ನೀರ್ ಕಟ್ ಮಾಡ್ಬಿಟ್ಟು ನೋಡಿ, ಹಿಂಗೆ ಸುಮ್ಮನೆ ಇಲ್ಲಿ ನೆಲದಲ್ಲಿ ಇಲ್ಲಿ ಇಟ್ಬಿಟ್ಟು, ನೀರ್ ಬೀಳೋ ಜಾಗದಲ್ಲಿ ಹಿಂಗೆ ಇಟ್ಬಿಟ್ಟು ಸ್ವಲ್ಪ ಇಷ್ಟು ಮಣ್ಣು ಹಾಕಿ ಸಾಕು. ಇಷ್ಟು ಮೇಲೆ ಮಣ್ಣು ಹಾಕಿ ಸಾಕು, ಇನ್ನೇನ್ ಮಾಡೋದು ಬೇಡ. ಆಮೇಲೆ ಇದು ಟಿಂಚರ್ ಗಿಡ. ಇದು ಕೈಯಲ್ಲಿ ಕೆಲಸ ಮಾಡೋರು ಕೈಗೆ ಕಾಲು ಅಕಸ್ಮಿತ ಗುದ್ಲಿ, ಕತ್ತಿ ಅಥವಾ ಮುಳ್ಳು ಏನೋ ತಗೊಳ್ತು ಅಂದ್ರೆ ಅದು ಫಸ್ಟ್ ಏಡ್. ಈ ಎಲೆನ ಚೆನ್ನಾಗಿ ಹರಿದ್ಬಿಟ್ಟು ಆ ಗಾಯದ ಮೇಲೆ ಹಾಕ್ಬಿಟ್ರೆ ಇದು ಆಟೋಮೆಟಿಕ್ ಇದು ಸರಿ ಹೋಗ್ಬಿಡ್ತದೆ. ಹೀಗೆ ಅಡಿಕೆ ಲೈನ್ನ ನಾವು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ. ಇದು ಒಂದ್ ಲೆಕ್ಕದಲ್ಲಿ ಹೇಳೋದಾದ್ರೆ ನಾವು 1 ತಿಂಗಳು ಮೊದಲೇ ಸ್ವಲ್ಪ ಮಾಡ್ಬೇಕಾಯ್ತು. ಬಟ್ ಇಲ್ಲಿ ಏನೈತಂದ್ರೆ ಮುಂಗಾರು ಲೇಟು. ಜೊತೆಗೆ ಏನಂತ ಹೇಳಿದ್ರೆ, ನಿಮಗೆ ಈ ತೋಟದಲ್ಲಿ ನೀರು ಬಹಳ ಕಡಿಮೆ. ಈ ತೋಟದಲ್ಲಿ ನೀರು ಕಡಿಮೆ ಇರೋದ್ರಿಂದ ನಾವು ಇದನ್ನ ಇಷ್ಟು ಒಂದು ಸೂಕ್ಷ್ಮವಾಗಿ ನಾವು ಇಲ್ಲಿ ಮೇಂಟೈನ್ ಮಾಡಿದ್ದೇವೆ. ನೀರು ಕಡಿಮೆ ಇರೋದ್ರಿಂದ ನಾವು ಅದನ್ನ ಹುಷಾರಾಗಿ ಯೋಚನೆ ಮಾಡಿ ಒಂದೊಂದು ಗಿಡ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಾವಿಲ್ಲಿ ಪ್ಲಾಂಟೇಶನ್ ಮಾಡಿದ್ದೇವೆ. ಹಾಗೆ ಇದು ನಿಮ್ಗೆಲ್ಲ ಗೊತ್ತಿದೆ, ಇದು ಪುನರವ, ಬಹಳ ಅದ್ಭುತವಾದ ಒಂದು ಎಲೆ ಇದು. ಈ ಎಲೆಯ ಕಷಾಯ ಮತ್ತೆ ನೀವು ಅದನ್ನ ಏನಾದ್ರು ಪಲ್ಯಕ್ಕೆ ಹಾಕೊಂಡು ತಿಂದ್ರೆ ಬಹಳ ಚೆನ್ನಾಗಿರುತ್ತೆ. ಈಗ ನಿಮಗೆ ಆಶ್ಚರ್ಯ ಆಗ್ಬೋದು, ನೀರು ಇಷ್ಟು ತುಂಬಿದೆ. ಇಲ್ಲಿ ನೀರು ತುಂಬಿದೆ. ಇಷ್ಟು ನೀರು ತುಂಬಾ ಕಾರಣ ಏನಪ್ಪಾ ಅಂದ್ರೆ, 4-5 ದಿನದಿಂದ ನಾವು ತೋಟಕ್ಕೆ ನೀರು ಬಿಟ್ಟಿಲ್ಲ. ಕಾರಣ ಏನಂದ್ರೆ ಮಳೆ ಇರೋದ್ರಿಂದ ನಾವು ನೀರು ಬಿಟ್ಟಿಲ್ಲ. ಅದರಿಂದ ಇಲ್ಲಿ ಇಷ್ಟು ನೀರು ತುಂಬಿದೆ. ಈಗ ನೋಡಿ, ಅಲ್ಲಿ ನೀರು ಅಷ್ಟು ಬರ್ತಾ ಇದೆ. ಆ ಬೋರಲ್ಲಿ ಅಂತೂ ನೀರು ಬಹಳ ಕಡಿಮೆ. ನಿಮ್ಗೆ ಇನ್ನೊಂದು 2 ತಿಂಗಳಲ್ಲಿ ನಾನು ಇಲ್ಲಿ ಬೋರಲ್ಲಿ ನೀರು ಯಾವ ರೀತಿ ಇಂಪ್ರೂವ್ ಆಗ್ತದೆ ಆಮೇಲೆ ತೋರ್ಕೊಡ್ತೀನಿ. ಇವಾಗ ನೋಡಿ, ಆ ರೀತಿ ಸ್ಲೋ ಆಗಿ ಬರ್ತಾ ಇದೆ. ಈಗ ನೋಡಿ, ಅಲ್ಲಿ ನಿಲ್ತು. ಅದಿನ್ನು ಸ್ಟಾರ್ಟ್ ಆಗೋದು ಎಷ್ಟೊತ್ತಿಗೆ ಗೊತ್ತಿಲ್ಲ. ಅದರಿಂದಾನೇ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ನಿಮ್ಮ ಬೋರಲ್ಲಿ ನೀರು ಎಷ್ಟು ಬರ್ತದೆ ಅಂತ. ಬೋರ್ ತೆಗೆಯುವಾಗ 3 ಇಂಚ್ ಬರ್ತದೆ, 4 ಇಂಚ್ ಬರ್ತದೆ,
ನೀರಿಗೇನು ತೊಂದರೆ ಇಲ್ಲ ಅಂತ ಬಹಳ ಚೆನ್ನಾಗಿ ಸ್ಪೀಚ್ ಹೊಡ್ಬಿಡ್ತೀರಿ. ಮೋಟ್ರ್ ಇಳಿಸಿ ಮಾತಾಡಿ ಅಂದ್ರೆ ಮೋಟ್ರ್ ಇಳಿಸ್ಬೇಕು ಆಮೇಲೆ ಅಂತಾರೆ. ಮೋಟ್ರ್ ಇಳಿಸ್ಬಿಟ್ಟು ನೀವು ಹೇಳ್ಬೇಕು ಎಷ್ಟು ನೀರು ಬಂತು ಅಂತ. ಮತ್ತೆ ಗ್ಯಾಪು ನೋಡಿ, ಈಗ ಅಲ್ಲಿ ಸ್ಟಾರ್ಟ್ ಆಯ್ತು, ಪುನಃ ಹಾಗೇನೆ ಅದು ನಿಂತ್ಕೊಳ್ತದೆ. ಹೀಗೆ ಅದಕ್ಕೆ ನಾವು ಹೇಳೋದು, ಬೋರಲ್ಲಿ ನೀರು ಎಷ್ಟು ಗಂಟೆ ಬರ್ತದೆ ಅದನ್ನ ಕಂಪ್ಲೀಟ್ ಚೆಕ್ ಮಾಡಿ ಆಮೇಲೆ ನಮ್ಗೆ ತಿಳಿಸಿ ಅಂತ. ಅದ್ರ ಮೇಲೆ ನಾವು ಪ್ಲಾಂಟೇಶನ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಬೋರ್ ತೆಗಿಯೋನು ಸ್ವಲ್ಪ ಬ್ಯಾಟರ್ ಜಾಸ್ತಿ ಸಿಗ್ಲಿ ಅಂದ್ಬಿಟ್ಟು 3 ಇಂಚ್ ಬಂದಿದೆ 4 ಇಂಚ್ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ, ಆವಾಗ ನೀವು ಅದನ್ನೆಲ್ಲ ನೀವು ಹಿಂಗ್ ಮಾಡಕ್ ಹೋಗ್ಬಾರ್ದು. ಇದೊಂದು ಆ ಇದೊಂದು ಇದೆ ಎಲೆ ಇದೆ, ಇದೊಂದು ಬಹಳ ಅದ್ಭುತವಾದ ಎಲೆ. ಇದೆಲ್ಲ ನಿಮ್ಮ ಎಲ್ಲಾ ತೋಟದಲ್ಲಿ ಇರ್ತದೆ. ಇದು ನಮ್ಮ ಕರಳನ್ನ ಬಹಳ ಚೆನ್ನಾಗಿ ಕ್ಲೀನ್ ಮಾಡುವಂತ ಎಲೆ ಇದು. ಈ ಎಲೆನ ಏನ್ ಮಾಡ್ಬೇಕಂದ್ರೆ, ನೀವು ಬೇರೆ ಬೇರೆ ಸೊಪ್ಪನ್ನ ಸಾಂಬಾರ್ ಮಾಡುವಾಗ ಈ ಎಲೆನ 2 ಎಲೆನ ಸೇರಿಸ್ಕೊಂಡು ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಸೇರಿಸಿ 2 ಎಲೆ ಸಾಕು. ಒಬ್ಬರಿಗೆ 2 ಎಲೆ ಆದ್ರೆ ಹೆಚ್ಚು ಬೀದಿ ಸ್ಟಾರ್ಟ್ ಆಗ್ಬಿಡ್ತದೆ. ಅದರಿಂದ ಮನೆಯವ್ರಿಗೆಲ್ಲರಿಗೂ ಸೇರಿ 2 ಎಲೆ ಹಾಕಿದ್ರೆ ಸಾಕು, ಕರಳನ್ನ ಕ್ಲೀನ್ ಮಾಡ್ತದೆ. ಸೊಪ್ಪಿನ ಜೊತೆಗೆ ನೀವು ಬೇರೆ ಬೇರೆ ಎಲ್ಲಾ ರೀತಿಯ ಎಲೆಗಳನ್ನ ಸೇರಿಸ್ಕೊಂಡು ಸಾಂಬಾರ್ ಮಾಡ್ಕೊಂಡು ಒಳ್ಳೇದು. ಇದು ನಮ್ಮ ಫಿಲ್ಟ್ರು. ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ರಿಪೇರಿ ಮಾಡಿಸಿದ್ರೆ ಅದನ್ನ. ನಮಸ್ತೆ.